ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 22ನೇ ಕಂತಿನ ಹಣ ಬಂದಿಲ್ಲದೆ ಇರುವಂಥ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎರಡನೇ ಹಂತದಲ್ಲಿ 22ನೇ ಕಂತಿನ ಹಣನ ನಿನ್ನೆ ಸಂಜೆಯಿಂದ ಮತ್ತೆ ಜಮಾ ಪ್ರಾರಂಭ ಆಗಿದೆ, ಮತ್ತೆ ಬಿಡುಗಡೆ ಮಾಡಿದ್ದಾರೆ. ಯಾವ್ಯಾವ ಜಿಲ್ಲೆಗಳಿಗೆ ಎರಡನೇ ಹಂತದಲ್ಲಿ ಬಿಡುಗಡೆ ಆಗಿದೆ, ಎಷ್ಟು ಜನರಿಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ 22ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿನೂ ಕೂಡ ತಿಳ್ಕೊಳ್ಳೋಣ. ಆ್ಯಂಡ್ ಇಷ್ಟೇ ಅಲ್ಲ, ಇವಾಗ 23ನೇ ಕಂತಿನ ಹಣ ಕೂಡ ದೀಪಾವಳಿ ಹಬ್ಬಕ್ಕೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು. ಅಂದರೆ ಆಲ್ರೆಡಿ ನಾನು ಹಾಕಾಗಿದೆ, ದೀಪಾವಳಿ ಹಬ್ಬದಷ್ಟರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ದೀಪಾವಳಿ ಹಬ್ಬ ನಾಳೆಯಿಂದನೇ ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ಕೇವಲ ಇವತ್ತು ಒಂದಿನ ಮಾತ್ರನೇ ಟೈಮ್ ಇರುವಂಥದ್ದು, 3 ದಿನ ಇರುತ್ತೆ ದೀಪಾವಳಿ. ಹಾಗಾದರೆ ನಾಳೆ ಬಿಡುಗಡೆ ಆಗುತ್ತಾ, ಮಂಗಳವಾರ ಆಗುತ್ತಾ, ಬುಧವಾರ ಆಗುತ್ತಾ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳ್ಕೊಳ್ಳೋಣ. 22 ಹಾಗೆ 23ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನಾ 22ನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ಮೋಸ್ಟ್ ಒಂದು 15 ದಿನ ಅಂತೂ ಆಯಿತು. ಇದೇ ತಿಂಗಳು ಅಕ್ಟೋಬರ್ 2ನೇ ತಾರೀಕಲ್ಲಿ ಬಿಡುಗಡೆ ಆಯಿತು. 2ನೇ ತಾರೀಕಲ್ಲಿ ಜಮಾ ಪ್ರಾರಂಭ ಆಯಿತು. 2, 3, 4, 5 ಈ ಒಂದು 4 ದಿನ ಅಷ್ಟೇ ಹಣ ಬಂತು. ಅದಾದಮೇಲೆ ಕಂಪ್ಲೀಟಾಗಿ ಯಾರಿಗೂ ಕೂಡ ಬರಲಿಲ್ಲ. ಅದರಲ್ಲೂ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣನ ಬಿಡುಗಡೆ ಮಾಡಿರಲಿಲ್ಲ. ಕೇವಲ ಒಂದು 15ರಿಂದ 20 ಜಿಲ್ಲೆಗಳಿಗೆ ಮಾತ್ರನೇ ಹಣ ಜಮಾ ಆಯಿತು. ಅಲ್ಲೂ ಕೂಡ ಒಂದು 30ರಿಂದ 35% ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಜಮಾ ಆಯಿತು. ಎಲ್ರಿಗೂ ಕೂಡ ಬರಲಿಲ್ಲ. 4 ದಿನ ಆದಮೇಲೆ ಯಾರಿಗೂ ಕೂಡ ಹಣನೇ ಬರಲಿಲ್ಲ. ಅವಾಗ ಎಲ್ಲ ಫಲಾನುಭವಿಗಳಿಗೂ ಕೂಡ ಒಂಥರ ಬೇಜಾರು ಆಗಿರುತ್ತೆ, ಒಂಥರ ಟೆನ್ಷನ್ನು ಆಗಿರುತ್ತೆ. ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಹಾಕ್ತಾರೋ ಇಲ್ವೋ ಅನ್ನೋದು ಕೂಡ ಡೌಟ್ ಇರುತ್ತೆ. ಬಟ್ ಆ ರೀತಿ ಆಗದೆ ಇರೋಕ್ಕಂತೂ ಆಗಲ್ಲ, ಹಾಕ್ತಾರೆ. ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಅನ್ನೋದಕ್ಕಿಂತ ತುಂಬ ಲೇಟ್ ಆಗುತ್ತೆ, ಬಟ್ ಹಾಕ್ತಾರೆ. ಇವಾಗ ಆಲ್ಮೋಸ್ಟ್ 15 ದಿನ ಆಯಿತು ಅನಿಸುತ್ತೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗಿ. ನಿನ್ನೆ ಸಂಜೆಯಿಂದ ಮತ್ತೆ 2ನೇ ಹಂತದಲ್ಲೂ ಕೂಡ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಎಲ್ಲ ಜಿಲ್ಲೆಗಳಿಗೂ ಕೂಡ 2ನೇ ಹಂತದಲ್ಲಿ ಕಂಪ್ಲೀಟಾಗಿ ಬಿಡುಗಡೆ ಆಗಿಲ್ಲ, ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರನೇ. ಅದರಲ್ಲಿ ಇನ್ನೊಂದೇನಪ್ಪ ಅಂತಂದರೆ ತುಂಬ ಸ್ಪೀಡಾಗೂ ಕೂಡ ಬರ್ತಾ ಇಲ್ಲ, ತುಂಬ ಸ್ಲೋ ಆಗಿ ಬರ್ತಾ ಇದೆ. ಇವಾಗ ಏನು ಮೊದಲೆಲ್ಲ ಏನಾಗ್ತಿತ್ತು, ಒಂದೇ ದಿನಕ್ಕೆ ಒಂದು 20%, 30%, 40% ಈ ರೀತಿಯಾಗಿ ಜಮಾ ಆಗ್ತಾ ಇತ್ತಲ್ವಾ. ಸೊ ಆ ರೀತಿಯಾಗಿ ಆಗ್ತಾ ಇಲ್ಲ. 10%ಗಿನ್ನ ಕಡಿಮೆ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇರುವಂಥದ್ದು. ನಿನ್ನೆನೂ ಕೂಡ ಅಷ್ಟೇ ತುಂಬ ಕಡಿಮೆ ಜನಕ್ಕೆ ಬಂದಿದೆ. ಇವತ್ತು ಕೂಡ ಅಷ್ಟೇ ಸ್ವಲ್ಪ ಬೆರಳೆಣಿಕೆಯಷ್ಟು ಜನಗಳಿಗೆ ಮಾತ್ರನೇ ಹಣ ಜಮಾ ಆಗ್ತಾ ಇರುವಂಥದ್ದು. ಸೊ ಟೋಟಲಾಗಿ ಎಕ್ಸಾಕ್ಟಾಗಿ ಇಷ್ಟೇ ಜಿಲ್ಲೆಗಳು ಅಂತೇನಿಲ್ಲ, ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರನೇ. ಅದರಲ್ಲಿ 1-2-3 ಜನ ಏನೋ ಕಮೆಂಟ್ ಮಾಡಿದ್ರು ಅಷ್ಟೇ. ರಾಮನಗರದವರೊಬ್ಬರು ಹಣ ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡಿದರು. ಸೊ ಇನ್ನು ತುಮಕೂರು ಅವರು ಕೂಡ ಕಮೆಂಟ್ ಮಾಡಿದ್ರು ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು. ಬಹುಶಃ ಇನ್ನೊಂದು 2-3 ದಿನದಷ್ಟರಲ್ಲಿ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗ್ಬೋದು ಅಂತ ಅನಿಸುತ್ತೆ. ಅಂದರೆ ಅದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಿ ನಾವು ಹೇಳೋಕ್ಕಾಗಲ್ಲ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೇನಾದರೂ ನಿನ್ನೆಯಿಂದ ಏನಾದರೂ ಹಣ ಜಮಾ ಪ್ರಾರಂಭ ಆಯಿತು ಅಂತಂದರೆ ನಿಮ್ಮದು ಯಾವ ಡಿಸ್ಟ್ರಿಕ್ಕು ಯಾವಾಗ ಹಣ ಬಂತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ವೀಡಿಯೋಸ್ ನೋಡ್ತಾ ಇರ್ತಾರಲ್ಲ. ಸೊ ನಮ್ಮ ಜಿಲ್ಲೆಗೂ ಕೂಡ ಬಿಡುಗಡೆ ಆಯ್ತಲ್ಲ ಬಿಡು, ನಮ್ಗೆ ಇವತ್ತು ಬರಲಿಲ್ಲ ಅಂದರೆ ನಾಳೆ ಆದರೂ ಬರುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಆದರೂ ಬರುತ್ತೆ. ಸೊ ಹಾಗಾಗಿ ವಿಡಿಯೋ ನೋಡ್ತಾ ಇರುವಂಥವ್ರು ಪ್ಲೀಸ್ ಕಮೆಂಟ್ ಮಾಡಿ, ಬಂದರೂ ಮಾಡಿ, ಬರಲಿಲ್ಲ ಅಂದರೂ ಕೂಡ ಮಾಡಿ. ಅಂದರೆ ನಾನು ಹೇಳ್ದಂಗೆ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಕಂಪ್ಲೀಟಾಗಿ ಆಗಿಲ್ಲ, ಕೆಲವೊಂದಿಷ್ಟು ಜಿಲ್ಲೆಗಳಿಗೆ. ಮತ್ತು ಮೊದಲು ಬಿಡುಗಡೆ ಆಗಿತ್ತು ನೋಡಿ, ಒಂದು 15ರಿಂದ 20 ಜಿಲ್ಲೆಗಳಿಗೆ, ಆ ಜಿಲ್ಲೆಯವರಿಗೆ ಮತ್ತೆ ನಿನ್ನೆಯಿಂದನೇ ಜಮಾ ಪ್ರಾರಂಭ ಆಗಿದೆ. ಈಗ ಬೆಂಗಳೂರವರಾಗಿರ್ಬೋದು, ಬಿಜಾಪುರ ಅವರಾಗಿರ್ಬೋದು, ಹುಬ್ಳಿ ಧಾರವಾಡ ಅವರಾಗಿರ್ಬೋದು, ಗುಲ್ಬರ್ಗದವರಾಗಿರ್ಬೋದು. ಸೊ ಈ ಡಿಸ್ಟ್ರಿಕ್ವರಿಗೆ ಮೊದಲನೇ ಹಂತದಲ್ಲೇ ಬಿಡುಗಡೆ ಆಯ್ತಲ್ಲ, ಅವ್ರಿಗೆ ಮತ್ತೆ ನಿನ್ನೆಯಿಂದ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಅದ್ರ ಜೊತೆಗೆ ಒಂದು 4-5 ಜಿಲ್ಲೆಗಳಿಗೆ ಎಕ್ಸ್ಟ್ರಾ ಬಿಡುಗಡೆ ಆಗಿರ್ಬೋದು ಅಷ್ಟೇ. ಇವಾಗ ನಾನು ಹೇಳ್ದಂಗೆ ರಾಮನಗರ ಮತ್ತು ತುಮಕೂರು. ಸೊ ಈ ರೀತಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರನೇ ಹಣ ಜಮಾ ಪ್ರಾರಂಭ ಆಗಿದೆ. ಟೋಟಲು ಅಟ್ಲೀಸ್ಟ್ ಹಿಂಗಾದರೂ ಬಿಡುಗಡೆ ಮಾಡ್ತಾ ಇದ್ದಾರಲ್ಲ, ಲೇಟ್ ಆದ್ರೂ ಕೂಡ ಹಾಕ್ತಾ ಇದ್ದಾರಲ್ಲ, ಅದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ನೀವು ನಿನ್ನೆ ಒಂದು ಮೀಡಿಯಾದಲ್ಲಿ ನೋಡಿರ್ಬೋದು, ಡಿ.ಕೆ. ಶಿವಕುಮಾರ್ ಸರ್ಗೆ ಒಬ್ಬರು ಮಹಿಳೆ ಪ್ರಶ್ನೆ ಮಾಡ್ತಾರೆ, ನಮಗೆ 6 ತಿಂಗಳಿಂದ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅದು ನಿಜ, ಎಲ್ರಿಗೂ ಅಂತ ಇಲ್ಲ, ಕೆಲವೊಂದಿಷ್ಟು ಜನರಿಗೆ ಒಂದು 4-5 ತಿಂಗಳು 5-6 ತಿಂಗಳಿಂದ ಅಂತೂ ಹಣ ಬಂದಿಲ್ಲ. ಬಟ್ ಅವ್ರು ಕೇಳಿದ್ರಲ್ಲ ಆ ಮಹಿಳೆ, ಅವರಿಗೆ ಮಾತ್ರ ಹಣ ಬಂದಿದೆ. ಅವ್ರ ಮೊಬೈಲ್ ಇಸ್ಕೊಂಡು ಚೆಕ್ ಮಾಡಿದಾಗ ಅವ್ರಿಗೆ 22ನೇ ಕಂತಿನ ಹಣದವರೆಗೂ ಕೂಡ ಜಮಾ ಆಗಿದೆ. ಸೊ ಬಟ್ ಆದರೂ ಕೂಡ ಅವ್ರು ಕ್ವಶನ್ ಮಾಡಿದ್ದಾರೆ. ಬಟ್ ಆದರೆ ಅವ್ರಿಗೆ ಬಂದಿದೆ, ಬೇರೆಯವರಿಗೆ ಬಂದಿಲ್ಲ. ಅದಂತೂ ನಿಜವಾಗ್ಲೂ ಒಪ್ಕೊಳ್ಳುವಂಥ ಮಾಹಿತಿ ಅಂತಲೇ ಹೇಳ್ಬೋದು. ಹಂಗೆ ಕೇಳಿದಾಗ ಅವರು ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಾಲ್ ಮಾಡಿ ಕೇಳಿದಾಗ ಅಲ್ಲಿ ಹೇಳ್ತಾರೆ 22ನೇ ಕಂತಿನ ಹಣದವರೆಗೂ ಎಲ್ರಿಗೂ ಕೂಡ ಕ್ಲಿಯರ್ ಮಾಡಾಗಿದೆ. ಇವಾಗ 23ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿದೆ, ಅದು ಕೂಡ ದೀಪಾವಳಿ ಹಬ್ಬದಷ್ಟರಲ್ಲಿ ಬರುತ್ತೆ. ಇನ್ನು ಒಂದೇ ಕಂತು ಪೆಂಡಿಂಗ್ ಇರುವಂಥದ್ದು, ಆಗಸ್ಟ್ವರೆಗೂ ಕ್ಲಿಯರ್ ಆಗಿದೆ ಅಂತಲೂ ಕೂಡ ಅವರು ಕೂಡ ತಿಳಿಸಿದ್ರು. ನಿಜವಾಗ್ಲೂ ಹೇಳ್ಬೇಕಂತಂದರೆ ಇಲ್ಲಿ ಎಷ್ಟೋ ಜನರಿಗೆ 20ನೇ ಕಂತಿನ ಹಣದಿಂದನೇ ಬಂದಿಲ್ಲ. 20, 21, 22
ಸೊ ಇವಾಗ 23, 24, 25 ಸೊ ಅವ್ರು ಹೇಳ್ದಂಗೆ ಎಕ್ಸಾಕ್ಟಾಗಿ ಎಷ್ಟೋ ಜನಕ್ಕೆ 6 ತಿಂಗಳಿಂದ ಹಣನೇ ಬಂದಿಲ್ಲ. 6 ತಿಂಗಳ ಹಣ ಬರಬೇಕು, ಅದು ನಿಜಾನೇ. ಬಟ್ ಆದರೆ ಇಲ್ಲಿ ಸರ್ಕಾರದಿಂದ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಕ್ಲಿಯರ್ ಮಾಡಾಗಿದೆ, ಆಗಸ್ಟ್ವರೆಗೂ ನಾವು ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇವರು ಇನ್ನು 22ನೇ ಕರೆಕ್ಟಾಗಿ ಯಾರಿಗೂ ಕೂಡ ಹಾಕಿಲ್ಲ. ಈಗ ಅದರಲ್ಲೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಾಕಿದ್ದಾರೆ, ಅಲ್ಲೂ ಕೂಡ ಒಂದು ಇವಾಗ ನಿನ್ನೆವರೆಗೂ ಲೆಕ್ಕ ಹಾಕೊಂಡ್ರೆ ಒಂದು 40 to 50% ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟನ್ನು ಮಾಡ್ಬೋದು. ಸೊ ಅಷ್ಟೇ ಜನರಿಗೆ ಬಂದಿರುವಂಥದ್ದು. ಅದರಲ್ಲಿ ನಾವು ಅದನ್ನು ಕ್ಲಿಯರ್ ಮಾಡಾಗಿದೆ, 23 ಕೂಡ ಕ್ಲಿಯರ್ ಮಾಡಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು. ನೋಡೋಣ, ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡೋಣ, ಮತ್ತು ಇನ್ಯಾವ್ಯಾವ ರೀತಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಇದನ್ನು ಕರೆಕ್ಟಾಗಿ ಕೊಡ್ತಾರಾ ಇಲ್ವೋ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕಂತೂ 2ನೇ ಹಂತದಲ್ಲಿ ಬಿಡುಗಡೆ ಆಗಿದೆ, ವೆಯ್ಟ್ ಮಾಡಿ ಎಲ್ರಿಗೂ ಕೂಡ ಬರುತ್ತೆ. ಆ್ಯಂಡ್ ಇವಾಗ 23ನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಲೇಟೆಸ್ಟ್ ಆಗಿ ಸ್ಟೇಟ್ಮೆಂಟನ್ನು ಕೊಟ್ಟರು. 23ನೇ ಕಂತಿನ ಹಣ ಅಂದರೆ ಆಗಸ್ಟ್ ತಿಂಗಳ ಹಣನೂ ಕೂಡ ನಾನು ಆಲ್ರೆಡಿ ಹಾಕಾಗಿದೆ, ಕ್ಲಿಯರ್ ಮಾಡಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಂದರೆ ಫೈನಾನ್ಸ್ ಇಲಾಖೆಯಿಂದ ಆಲ್ರೆಡಿ ಹಣ ಬಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ತಲುಪಿದೆ. ಅವರು ಕೂಡ ತಾಲೂಕು ಪಂಚಾಯತಿ ಮುಖಾಂತರ ಆಲ್ರೆಡಿ ಬಿಡುಗಡೆನೂ ಕೂಡ ಮಾಡಿದಾರಂತೆ. ಬಟ್ ಹಣ ಪ್ರೋಸೆಸ್ ಆಗ್ತಾ ಇದೆ, ಅದು ಇನ್ನೇ ಸ್ವಲ್ಪ ದಿನದಲ್ಲಿ ಮಹಿಳೆಯರ ಖಾತೆಗಳಿಗೆ ಜಮಾ ಪ್ರಾರಂಭನೂ ಕೂಡ ಆಗುತ್ತೆ. ದೀಪಾವಳಿ ಹಬ್ಬದಷ್ಟರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಅಂದರೆ ಅವಾಗೇ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟಾಗಿ ತಿಳ್ಕೊಳ್ಳೋಕ್ಕಾಗಲ್ಲ. ನಾವಿವಾಗ ದೀಪಾವಳಿ ಹಬ್ಬ ನಾಳೆಯಿಂದನೇ ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ನಾಳೆ ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಇರುತ್ತೆ. ನಾಳೆನೇ ಬರುತ್ತಾ, ನಾಡಿದ್ದು ಬರುತ್ತಾ, ಅಥವಾ ದೀಪಾವಳಿ ಹಬ್ಬದ ದಿನವೇ ಬರುತ್ತಾ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಥವಾ ದೀಪಾವಳಿ ಹಬ್ಬ ಮುಗಿದ್ಮೇಲೆ ಆದರೂ ಕೂಡ ಬರ್ಬೋದು. ಇವಾಗ ಆಲ್ರೆಡಿ ನಾನು ಬಿಡುಗಡೆ ಮಾಡಾಗಿದೆ ಅಂತ ತಿಳಿಸಿದ್ದಾರೆ ಅಂತಂದಮೇಲೆ ಬಹುಶಃ ನಿಮಗೆ ಯಾವ ಟೈಮಲ್ಲಾದರೂ ಕೂಡ ಬರ್ಬೋದು. ಎಲ್ಲರೂ ಹೇಳ್ತಿರೋದು ಇಷ್ಟೇ, 22ನೇ ಇವ್ರು ಕರೆಕ್ಟಾಗಿ ಕೊಟ್ಟಿಲ್ಲ, ಆಲ್ರೆಡಿ 23 ಅಂತ ಹೇಳ್ತಿದ್ದಾರೆ. ಫಸ್ಟ್ 22 ಕೊಡೋಕೆ ಹೇಳಿ, 22 ಕೊಡೋಕೆ ಹೇಳಿ, 22 ಹಾಕಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅದು ಸತ್ಯವಾದ ಮಾತಂತಲೇ ಹೇಳ್ಬೋದು. ಯಾಕಂದರೆ ಇವರು 22ನೇ ಕರೆಕ್ಟಾಗಿ ಯಾರಿಗೂ ಕೂಡ ಕೊಟ್ಟಿಲ್ಲ. ಇನ್ನೂ ಎಷ್ಟೋ ಜನಗಳಿಗೆ 21ನೇ ಕಂತಿನ ಹಣನೇ ಬಂದಿರುವಂತೆ. ಅದರಲ್ಲೂ ಮೈಸೂರಲ್ಲಿ ಇರುವಂಥ ಫಲಾನುಭವಿಗಳಿಗೆ ಎಷ್ಟೋ ಜನರಿಗೆ 21ನೇ ಕಂತಿನ ಹಣ ಬಂದಿಲ್ಲ ಮೈಸೂರವರಿಗೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಸರ್ಕಾರ ಎಲ್ಲ ಕ್ಲಿಯರ್ ಮಾಡಿ ಆಮೇಲೆ 23ನ ಬಿಡುಗಡೆ ಮಾಡಿದರೂ ಆಗ್ತಿತ್ತು. ಇವ್ರು 22ನೇ ಕರೆಕ್ಟಾಗಿ ಕೊಟ್ಟಿಲ್ಲ, 21 ಸ್ವಲ್ಪ ಜನಕ್ಕೆ ಬರಬೇಕು. ಅದರಲ್ಲಿ 23 ಕೂಡ ಬಿಡುಗಡೆ ಮಾಡಿದ್ದೀವಿ, ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ನೋಡೋಣ, ಏನಾದರೂ 23 ಕೂಡ ಜಮಾ ಪ್ರಾರಂಭ ಆಯಿತು ಅಂತಂದರೆ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ. ಬಹುಶಃ ಹಬ್ಬದ ದಿನ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಹಬ್ಬದಲ್ಲೇ ಇವರು ಬಿಡುಗಡೆ ಮಾಡ್ತಾ ಇರೋದ್ರಿಂದ ಬಹುಶಃ ಆಗಬಹುದೇನೋ, ವೆಯ್ಟ್ ಮಾಡಿ ನೋಡೋಣ. ಏನಾದರೂ ಬಿಡುಗಡೆ ಆಯಿತು ಅಂದರೆ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೆ ಇವತ್ತು 2ನೇ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಹೊಸದಾಗಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಸಂಜೆ ಅಥವಾ ನಾಳಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ, ನಿಮಗೆ 22ನೇ ಕಂತಿನ ಹಣ ಬಂದಿದೆಯೋ ಇಲ್ವೋ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.